ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಜಿತ್ ಭೂಮಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಕೆಂಡದ ಮೇಲೆ ನಡೀತಿದ್ದಾರೆ. ಇದರ ಜೊತೆಗೆ ಇಲ್ಲಿ ಶ್ರವಣ್ ಅಜಯ್ ಎಲ್ಲರೂ ಕೂಡ ಭೂಮಿಗೋಸ್ಕರ ಮೃತ್ಯುಂಜಯ ಹೋಮವನ್ನು ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಭೂಮಿ ಮನಸ್ವಿನಿ ಅನ್ನೋ ಸತ್ಯ ಬಟಾಬೈಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಭೂಮಿಗೂ ಕೂಡ ಪ್ರಜ್ಞೆ ಬರ್ತಿದ್ಯಾ ಅಥವಾ ಭೂಮಿ ಕೋಮಾಗೆ ಹೋಗ್ತದಾಳ. ಅತ್ತ ಕಡೆ ಭೂಮಿಯನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕೇ ಬಿಟ್ರೆ ದೇವ್ಯಾನಿ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ತನ್ನ ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಸತ್ಯಣ್ಣನ ಮೇಲೆ ನಂಬಿಕೆ ಇಟ್ಟು ಅಜಿತ್ ಭೂಮಿಯನ್ನು ಅವ್ರ ಜೊತೆ ಕಳಿಸ್ಕೊಟ್ಟಿದ್ರು. ಆದರೆ ಇವತ್ತು ಸತ್ಯಣ್ಣ ಅಲ್ಲಿಲ್ಲದೆ ಭೂಮಿ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕಿಂದಾಗಿ ಇಲ್ಲಿ ಅಜಿತ್ ಸತ್ಯಣ್ಣನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಜಾಸ್ತಿ ಮನೇಲಿ ಟೈಮ್ ಕಳೆದಿದ್ದೇನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಜೊತೆ ತುಂಬ ಸಮಯ ಕಳೆದಿದ್ದೀನಿ. ಆದರೆ ನಿಜವಾಗ್ಲೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಭೂಮಿಯನ್ನು ನಾನು ಕಳಿಸ್ಕೊಟ್ಟೆ. ಯಾಕಂದರೆ ಭೂಮಿ ನನ್ನ ಜವಾಬ್ದಾರಿ ಮದುವೆ ಆದಾಗಿಂದ. ಹಾಗಾಗಿ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟೆ. ಆದರೆ ನೀವು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ, ನೀವು ನಂಬಿಕೆನ ಕಳ್ಕೊಂಡ್ಬಿಟ್ರಿ ಅಂತ ಹೇಳಿ ಅಜಿತ್ ತುಂಬ ಬೇಜಾರು ಮಾಡ್ಕೋತಾರೆ. ನಿಜವಾಗ್ಲೂ ಸತ್ಯಣ್ಣಂಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಸತ್ಯಣ್ಣಂಗೆ ಗೊತ್ತಿದೆ ತನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ, ಇವತ್ತು ಭೂಮಿ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟಿದ್ದೀನಿ ಅಂತ. ಅಜಿತ್ ಕೂಡ ಇವತ್ತು ಭೂಮಿ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ. ಭೂಮಿಯ ನಾನು ಅವಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಅದಕ್ಕೂ ಕೂಡ ನೀವೇ ಕಾರಣ ಆಗ್ತೀರಾ ಅಂತ ಹೇಳಿ ಅಜಿತ್ ಭೂಮಿಯನ್ನು ನೋಡೋದಕ್ಕೆ ವಾರ್ಡ್ಗೆ ಹೋಗ್ತಾರೆ. ವಾರ್ಡಲ್ಲಿ ಭೂಮಿ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ನಿನ್ನ ಜೊತೆ ನನ್ನ ಕತೆ ಅಂತ ಹೇಳಿ ಇಡೀ ಬದುಕಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ, ನನ್ನ ಕತೆ ನಿನ್ನ ಜೊತೆ ಇರುತ್ತೆ ಅಂತ ಹೇಳಿದ್ರು ಮುಖಾಂತರ ಭೂಮಿಯನ್ನು ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಭೂಮಿ ಎಚ್ಚರವಾಗ್ತಾನೆ ಇಲ್ಲ. ನಿಜವಾಗ್ಲೂ ಭೂಮಿಯ ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆ. ಡಾಕ್ಟರ್ ಕೂಡ 24 hours ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ತದನಂತರ ಇಲ್ಲಿ ಅಮ್ಮ ಸಂಗೀತಾಗೆ, ಅಮ್ಮ ಈ ಒಂದು ಸಮಯದಲ್ಲಿ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನ ಕೂಡ ನಂಬೋಕ್ಕಾಗೋದಿಲ್ಲ ಅಮ್ಮ, ಹಾಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನೀನು ಭೂಮಿಯನ್ನು ನೋಡ್ಕೊ. ನಾನು ಭೂಮಿಗೆ ಯಾರು ಈ ಪರಿಸ್ಥಿತಿಗೆ ತಂದರೂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಅಶ್ವಿನಿ ಅಂತೂ ಅಜಿತ್ ಸಾಕ್ಷಿನ ಅರೆಸ್ಟ್ ಮಾಡೋಕೆ ಹೋಗ್ತಿದ್ದಾನೆ ಅನ್ಸುತ್ತೆ. ಮೊದಲು ಸಾಕ್ಷಿಗೆ ವಿಶ್ವನ ತಿಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ಕಡೆ ಸತ್ಯನ ಇವಳೇ ಅಲ್ವಾ ರಾಣ ಮತ್ತೆ ಸಾಕ್ಷಿನ ಪರಿಚಯ ಮಾಡಿಕೊಟ್ಟಿದ್ದು. ಅಂದಮೇಲೆ ಖಂಡಿತವಾಗ್ಲೂ ಕೂಡ ಇವಳು ಅಜಿತ್ ಅರೆಸ್ಟ್ ಮಾಡೋಕೆ ಹೋಗೋ ಆಕೆಯನ್ನು ಅರೆಸ್ಟ್ ಮಾಡೋಕೆ ಹೋಗೋ ವಿಶ್ವನ ಸಾಕ್ಷಿ ಮತ್ತೆ ರಾಣಾಗೆ ಹೇಳೋ ಚಾನ್ಸಸ್ ಇದೆ. ಇದನ್ನು ನಾನು ತಡಿಲೇಬೇಕು ಅಂತ ಅಂದ್ಕೊಂಡಿದ್ದೆ. ಅಶ್ವಿನಿ ಬಾಯಿಲಿ ಅಂತ ಹೇಳಿ ಮೆಡಿಕಲ್ ಸ್ಟೋರ್ಗೆ ಕರೆದುಕೊಂಡು ಹೋಗ್ಬಿಡ್ತಾರೆ. ಈತ ಕಡೆ ಅಶ್ವಿನಿ ತಿಳಿಸೋ ಪ್ರಯತ್ನಕ್ಕೆ ಮುಂದಾದರೆ ಅದನ್ನು ವಿಫಲ ಮಾಡ್ತಾರೆ ಇಲ್ಲಿ ಸತ್ಯನ ಅಂತ ಹೇಳ್ಬೋದು. ಇದರ ನಡುವೆ ಆತ ಕಡೆ ಸಾಕ್ಷಿ ಈ ರೀತಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ಲು ಅನ್ನೋ ವಿಷಯವನ್ನ ರಾಣಾಗೆ ದೇವಿಯಾನಿ ಹೇಳಿದ್ದಾರೆ. ಹಾಗಾಗಿ ದೇವಿಯಾನಿ ವಿಷಯ ಹೇಳ್ತಿದ್ದಾಗೆ ರಾಣ ತನ್ನ ಮಗಳಿಗೆ ಕಾಲ್ ಮಾಡಿ ಏನಿದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡಿದ್ಯಲ್ಲ, ನೀನೇ ಮಾಡಬೇಕಿತ್ತ ಭೂಮಿ ಮೇಲೆ ಅಟ್ಯಾಕ್, ಏನಾಗಿತ್ತು ನಿನಗೆ, ನೀನು ಯಾರ ಮೇಲೆ ಅಟ್ಯಾಕ್ ಮಾಡಿದ್ಯಾ ಅಂತ ಗೊತ್ತಿದೆಯಾ, ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡತಿ ಮೇಲೆ. ನಿಜವಾಗ್ಲೂ ನೀನು ತಪ್ಪು ಮಾಡಿಬಿಟ್ಟೆ ಸಾಕ್ಷಿ, ಮೊದಲು ನೀನು ಬೆಂಗಳೂರಿಗೆ ಹೊರಟ್ಬಾ, ಇಲ್ಲಿಂದ ನಾನು ನಿನ್ನ ದುಬೈಗೆ ಕಳಿಸ್ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತಾರೆ. ಏನು ಡ್ಯಾಡ್ ಮಾತಾಡ್ತಿದ್ರ, ನಿಜವಾಗ್ಲೂ ನಾನೇನು ಇಂಟೆನ್ಷನಲಿ ಅವಳನ್ನ ಮಾಡಬೇಕು ಅಂತ ಮಾಡಲಿಲ್ಲ, ನಿಜವಾಗ್ಲೂ ಅವಳನ್ನ ಹೆದರಿಸೋಕೆ ಅಂತಾನೆ ಮಾಡಿದೆ. ಆದರೆ ಅವಳು ನಮ್ಮನ್ನು ಕಳ್ಳರು ಮೋಸ್ಗಾರು ಅಂತ ಟ್ರಿಗರ್ ಮಾಡಿದ್ಲು. ಆ ಕೋಪದಲ್ಲಿ ಆ ರೀತಿ ಆಗೋಯ್ತು. ನಿಜ, ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ಲೈಸೆನ್ಸೇ ಇಲ್ಲ. ಜೊತೆಗೆ ಆ ಸತ್ಯನ ಕ್ಯಾಂಪ್ ಕೊಟ್ಟು ಕಳಿಸಿದ್ದ ಅಜಿತ್, ಅವನ್ನ ಕೂಡ ನಾನು ಟ್ರ್ಯಾಪ್ ಮಾಡಿ ಕಳಿಸಿದೆ. ಯಾರು ಕೂಡ ರೆಕಾರ್ಡ್ ಕೂಡ ಮಾಡ್ಕೊಂಡಿಲ್ಲ. CCTV ಫುಟೇಜಸ್ನ ಕೂಡ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದಾಗಿದೆ. ಜೊತೆಗೆ ಆ ಒಂದು ಗನ್ಗೆ ಲೈಸೆನ್ಸ್ ಕೂಡ ಇಲ್ಲ, ಯಾರು ಮಾಡಿದ್ದು ಅನ್ನೋದು ಕೂಡ ಅವ್ನು ಕಂಡುಹಿಡಿಯೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬರ್ತಾರೆ. ಅಜಿತ್ ಬರ್ತಿದ್ದಾಗೆ ಸಾಕ್ಷಿನ ಅರೆಸ್ಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಆತ ಕಡೆ ರಾಣಾಗೆ ಎಲ್ಲ ಕೂಡ ಕೇಳಿಸ್ತದೆ. ಇತ್ತ ಕಡೆ ಸಾಕ್ಷಿ ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಸಾಕ್ಷಿ ಅಜಿತ್ ಜೊತೆ ಮಾತಾಡ್ತಿದ್ದಾಳೆ. ಏನು ನನ್ನ ಅರೆಸ್ಟ್ ಮಾಡೋಕೆ ಬಂದಿದ್ಯಾ, ಏನಿದೆ ನನ್ನ ಹತ್ರ ಸಾಕ್ಷಿ ಅರೆಸ್ಟ್ ಮಾಡೋದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಸಾಕ್ಷಿ ಕೇಳ್ತಾ ಇದೆಯಾ ನೀನು ಸಾಕ್ಷಿ ಮಾಡೋದೆಲ್ಲ ಅಪರಾಧ ಮಾಡಿ ಸಾಕ್ಷಿಯಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ಯಾ ನನ್ನನ್ನು. ಹಳೆ ಕಾಲದಲ್ಲೆಲ್ಲ ಈ ಎಲ್ಲ ಟೆಕ್ನಾಲಜಿ CCTV ಫುಟೇಜಸ್ ಕ್ಯಾಮ್ರಾಸ್ ವಿಡಿಯೋಸ್ ಇದೆಲ್ಲ ಇತ್ತ, ಹಾಗೆ ಕಂಡುಹಿಡಿತಾ ಇದ್ರಲ್ವ ಪಾಪ. ನೀನೇ ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ಟು CCTV ಫುಟೇಜಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಫುಲ್ ಖುಷಿ ಪಡ್ತಿದ್ಯಾ. ಖಂಡಿತ ಅದು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ ಸಾಕ್ಷಿ. ಯಾಕಂದರೆ ನೀನು ಮತ್ತು ನಿಮ್ಮಪ್ಪ ಎಂಥ ಖತರ್ನಾಕ್ ಅನ್ನೋದು ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಅರೆಸ್ಟ್ ಮಾಡೋಕ್ಕೆ ಬಂದಾಗಲೇ ಎಷ್ಟು ಚೆನ್ನಾಗಿ ಎಸ್ಕೇಪ್ ಆದ್ರಿ ಅಲ್ವಾ. ಹಾಗಾಗಿ ಮತ್ತೆ ಎಸ್ಕೇಪ್ ಆಗಬಾರ್ದು ಅಂತಾನೆ ನಾನು ಸತ್ಯಣ್ಣನ ಜೊತೆ ಕ್ಯಾಂಪ್ ಕೊಟ್ಟು ಕಳಿಸಿದ್ದೆ. ಅಷ್ಟೇ ಅಲ್ಲ,
ನಿನ್ನ ಹುಡುಗರು ಪಾಪ ಅವನ್ನ ಮಾತ್ರ ಟ್ರ್ಯಾಪ್ ಮಾಡಿದ್ದಾರೆ, ಬಟ್ ಅದ್ರ ಜೊತೆಗೆ ಭೂಮಿ ಕುತ್ತಿಗೆಯಲ್ಲಿ ಒಂದು ಲಾಕೆಟಲ್ಲಿ ಕ್ಯಾಮ್ನ ಕೂಡ ಫಿಕ್ಸ್ ಮಾಡಿ ಕಳಿಸಿದ್ದೆ. ಅದೇ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿದೆ, ತಗೊಂಡು ನೋಡು ಅಂತ ಹೇಳಿ ತೋರಿಸ್ತಾರೆ. ನಿಜವಾಗ್ಲೂ ಅದನ್ನು ನೋಡಿದ್ದೆ ಶಾಕ್ಗೆ ಒಳಗಾಗ್ತಾಳೆ ಸಾಕ್ಷಿ. ಕೊನೆಗೂ ಇಲ್ಲಿ ಸಾಕ್ಷಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ತದನಂತರ ಆತ ಕಡೆ ಹೋಗಿದ್ದೆ ಇಲ್ಲಿ ಸಾಕ್ಷಿ ಯಾವುದರಿಂದ ಆ ಒಂದು ಶೂಟ್ ಮಾಡಿದ್ಲು ಅದನ್ನು ಇಲ್ಲಿ ಆಚೆ ತೊಗೊಂಡು ಬಂದಿದ್ದೆ, ಇದರಿಂದಾನೇ ಅಲ್ವಾ ನೀನು ಮಾಡಿರೋದು, ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಅದೇ ಕಾರಣಕ್ಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ನೀನು ಪ್ರತಿಫಲ ಅನುಭವಿಸಬೇಕಾಗತ್ತೆ ಅಜಿತ್, ನನ್ನನ್ನೇ ಅರೆಸ್ಟ್ ಮಾಡ್ತಿದ್ಯಾ ಅಲ್ವಾ, ಎಷ್ಟು ಧೈರ್ಯ ಇರಬೇಕು ನನಗೆ ಮಿನಿಸ್ಟರ್ಸಿಂದ MLA ತನಕ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ರೆ ಏನು ಗೊತ್ತಿದ್ರು ನಿನ್ನ ಆಟ ಏನು ನಡೆಯೋದಿಲ್ಲ, ನಿಜ ಹೇಳಬೇಕು ಅಂದರೆ ನಿನ್ನನ್ನು ಅಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಕಾನೂನನ್ನು ನನ್ನ ತಂದೆ ತಾಯಿಯಷ್ಟು ಗೌರವಿಸ್ತೀನಿ, ಅದೇ ಕಾರಣಕ್ಕೋಸ್ಕರ ನಿನ್ನ ಜೀವಂತವಾಗಿ ಬಿಟ್ಟಿದ್ದೀನಿ ಅಂತ ಹೇಳಿ ಹೋಗಿ ಲಾಕಪ್ಪಲ್ಲಿ ಇರು ಅಂತ ಹೇಳಿ ಇರಿಸ್ತಾರೆ. ಈ ಕಡೆ ಫುಲ್ ರೆಬಲ್ ಆಗಿದ್ದಾಳೆ, ಆ ಕಡೆ ರಾಣಾಗೆ ವಿಷಯ ಗೊತ್ತಾಗಿದೆ ಸಾಕ್ಷಿನ ಅರೆಸ್ಟ್ ಮಾಡಿ ಅಂತ. ಹಾಗಾಗಿ ಆಲ್ರೆಡಿ ತನ್ನ ಲಾಯರ್ ಮುಖಾಂತರ ಬೇಲನ್ನ ತಗೊಂಡು ಮಂಡ್ಯಗೆ ಹೊರಟು ಬರ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಆ ಕಡೆ ಅಜಿತ್ ಕೂಡ ಒಂದು ಹೆಣ್ಣು, ಆಕೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆಕೆಯನ್ನ ನಾವು ಸರೆಂಡರ್ ಮಾಡಬೇಕಾಗುತ್ತೆ, ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅಂದಿರ್ತಾರೆ. ಅಷ್ಟರಲ್ಲಿ ರಾಣಾ ಜೊತೆಗೆ ಲಾಯರ್ ಕೂಡ ಬರ್ತಾರೆ, ಬೇಲ್ ವ್ಯವಸ್ಥೆ ಆಗತ್ತೆ, ಸಾಕ್ಷಿ ಬಿಡುಗಡೆ ಕೂಡ ಆಗತ್ತೆ. ಸಾಕ್ಷಿ ಮತ್ತು ರಾಣಾ ಇಬ್ರು ಕೂಡ ಅಜಿತ್ಗೆ ಇದಕ್ಕೆ ಬೆಲೆ ತರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ತವರ್ ಮನೆ ಆಗುತ್ತೆ, ಬರ್ತಾನೆ ಇರಬೇಕು, ಬಟ್ ಹೋಗೋಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅವರಿಬ್ಬರನ್ನ ಕಳಿಸ್ಕೊಡ್ತಾರೆ ಅಜಿತ್. ತದನಂತರ ಅಲ್ಲಿ ಭೂಮಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಸತ್ಯನ ಸಂಗೀತ ಅವ್ರು ಎಲ್ಲರೂ ಕೂಡ ಮನೆಗೆ ಶ್ರವಣ್ ಮತ್ತು ದಿವ್ಯಾನಿ ಇಬ್ರು ಕೂಡ ಬರ್ತಾರೆ. ಅಲ್ಲಿ ಅಜ್ಜಿ ತುಂಬಾ ಕಾತರಿಕೆಯಿಂದ ಕಾಯ್ತಿರ್ತಾರೆ ಏನಾಯ್ತು ಭೂಮಿಗೆ ಅಂತ. ಆದ್ರೆ ಭೂಮಿ ಪರಿಸ್ಥಿತಿ ಇನ್ನೂ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಅಜ್ಜಿ ಮನಸ್ಸಿಗೆ ನೋವಾಗುತ್ತೆ. ತದನಂತರ ಶ್ರವಣ್ಣ ಮೃತ್ಯುಂಜಯ ಪೂಜೆಯನ್ನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಜ್ಜಿ ಕೂಡ ಮೃತ್ಯುಂಜಯ ಮಂತ್ರವನ್ನ ಪಠಿಸ್ತಿದ್ದಾರೆ. ಇದನ್ನ ನೋಡಿ ದೇವಿಯಾನಿ ಮತ್ತೆ ಅಪ್ಪು ಇಬ್ರು ಕೂಡ ಶಾಕ್ ಆಗಿದೆ, ಏನಿದು ಮೃತ್ಯುಂಜಯ ಹೋಮ ಭೂಮಿಗೋಸ್ಕರನ ಪಠಿಸ್ತಿರೋದು ಶ್ಲೋಕನ ಅಂತ ಕೇಳಿದಾಗ ಹೌದು, ಅವಳು ನಮ್ಮ ಅಜ್ಜದಗೋಸ್ಕರ ಪ್ರಾಣನು ಕೂಡ ಕೊಡೋಕೆ ರೆಡಿ ಆದ್ಲು, ಅಂದಮೇಲೆ ನಿಜವಾಗ್ಲೂ ನಾನು ಇನ್ನೂ ಒಳ್ಳೆ ದ್ವೇಷ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿದ ಅಜ್ಜಿ ಭೂಮಿಯನ್ನ ಒಪ್ಕೊಂಡಿದ್ದಾಗಿದೆ. ಜೊತೆಗೆ ಇತ್ತ ಕಡೆ ಯಾವುದು ಇವ್ರು ಎಲ್ಲರೂ ಕೂಡ ಈ ರೀತಿ ಭೂಮಿಗೋಸ್ಕರ ಪ್ರಾರ್ಥಿಸ್ತಿರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಪ್ಪುಗೆ. ಅತ್ತ ಕಡೆ ಭೂಮಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅಜಿತ್ ಅಲ್ಲಿಂದಾನೆ ವಿಡಿಯೋದಲ್ಲಿ ತನ್ನ ಹೆಂಡತಿಯನ್ನ ನೋಡ್ತಿದ್ದಾರೆ. ಜೊತೆಗೆ ಇನ್ನೇನು ಪ್ರಜ್ಞೆ ಬರಲಿಲ್ಲ ಅಂದ್ರೆ ಕೋಮಾಗ್ ಹೋಗ್ಬೋದು ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ ಅಂತ ಸಂಗೀತ ಅವರು ಹೇಳಿದಾಗ ಅಜಿತ್ ಕೂಡ ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ. ಅತ್ತ ಕಡೆ ಆಲ್ರೆಡಿ ಶ್ರವಣ್ ಅವರು ಬಂದಿದ್ದೆ ಮೃತ್ಯುಂಜಯ ಹೋಮವನ್ನ ಪಠಿಸ್ತಾ ದೇವ್ರ ಮುಂದೆ ಭೂಮಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಅಶ್ವಿನಿ ದೇವಿಯಾನಿಗೆ ಕಾಲ್ ಮಾಡಿದೆ, ನಿಮ್ಗೊಂದು ಹ್ಯಾಪಿಯೆಸ್ಟ್ ನ್ಯೂಸ್, ಖಂಡಿತವಾಗ್ಲೂ ಭೂಮಿಗೆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ಕೋಮಾಗ್ ಹೋಗ್ತಾಳಂತೆ, ಆ ಒಂದು ಶಾಕ್ ಇಂದ ಕೋಮಾಗ್ ಹೋಗೋ ಚಾನ್ಸಸ್ ಇದೆಯಂತೆ ಅಂದಾಗ ಅಲ್ಲಿ ಸಂಗೀತನ ಇರಿಸಿದಾನೆ ಅಜಿತ್. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಕೂಡ ಅವಳು ಕಥೆಯನ್ನ ಅಲ್ಲೇ ಮುಗಿಸ್ಬಿಡ್ತದೆ, ಬೇಕಿದ್ರೆ ಫಿನಿಕ್ಸ್ ಪಕ್ಷಿ ತರ ಬದುಕಿ ಬಂದ್ಬಿಡ್ತಾಳವಳು ಅಂತ, ಕಾವೇರಿ ನದಿಲೇ ಬದುಕ್ ಬಂದವಳವಳು ಅಂತ ದೇವಿಯಾನಿ ಫುಲ್ ಕೋಪ ಮಾಡ್ಕೊಂಡು ರೆಬಲ್ ಆಗ್ತಾರೆ. ಅತ್ತ ಕಡೆ ಅಜಿತ್ ಹೋಗಿದ್ದೆ ಶ್ರವಣ್ ಅವ್ರನ್ನ ನೋಡ್ತಾರೆ. ಅವರು ಮೃತ್ಯುಂಜಯ ಹೋಮವನ್ನ ಪಠಿಸ್ತಿರ್ತಾರೆ, ಅವ್ರಿಗೆ ತೊಂದರೆ ಕೊಡ್ದ ಹೊರಗಡೆ ಎಲ್ಲರೂ ಕೂಡ ಕೆಂಡ ಹಾಯ್ತಿದ್ದಾರೆ. ಯಾಕೆ ಏನು ನಮ್ಮ ಒಂದು ಹರಕೆನ ಪಲ್ಸಿದ್ರೇನ ಅಥವಾ ಹರಕೆ ಕಟ್ಕೊಳ್ಳೋಕೆ ಆ ರೀತಿ ಮಾಡುದಾ ಅಂದ ಭಕ್ತಿಯಿಂದ ನೀವು ಏನೇ ಮಾಡಿದ್ರು ಕೂಡ ದೇವರು ಒಳ್ಳೇದು ಮಾಡ್ತಾನೆ. ಕೆಲವೊಂದು ಜನ ಹರಕೆ ಕಟ್ಕೊಂಡ್ಮೇಲೆ ಮಾಡ್ತಾರೆ, ಕೆಲವೊಂದು ಜನ ಹರಕೆ ಕಟ್ಕೊಳ್ಳೋಕ್ಕೂ ಮಾಡ್ತಾರೆ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಕೂಡ ತನ್ನ ಭೂಮಿಯ ಉಳಿವಿಗೋಸ್ಕರ ಕೆಂಡವನ್ನ ಹಾಯ್ತಿದ್ದಾರೆ. ಶ್ರವಣ್ ಬೇಡ ಅಂತ ಹೇಳೋಕೆ ಬಂದರೆ ಇಲ್ಲಿ ಅಜಿತನ ಹೆಂಡತಿ 1 ವರ್ಷ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ರು, ಆ 1 ವರ್ಷದಲ್ಲಿ ಆಕೆ ನನ್ನ ಜವಾಬ್ದಾರಿ, ದಯವಿಟ್ಟು ದೇವ್ರೆ ಭೂಮಿಯನ್ನು ಪಾರು ಮಾಡು, ನನ್ನ ಒಂದು ಅವಳ ಮೇಲೆ ಇರತಕ್ಕಂಥ ಕಾಳಜಿ ನಿಜನೇ ಆಗಿದ್ರೆ ನೀನು ಅವಳನ್ನು ಇದರಿಂದ ಬಚಾವ್ ಮಾಡು ಅಂತ ಹೇಳಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾರೆ ಇಲ್ಲಿ ಅಜಿತ. ಹಾಗಿದ್ರೆ ಅಲ್ಲಿ ಭೂಮಿಗೆ ಎಚ್ಚರವಾಗ್ಬಿಡತ್ತಾ ಏನಾಗ್ಬೋದು, ಅಥವಾ ಅದ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಸಾಕ್ಷಿ ಮೂವರು ಕೂಡ ಸೇರಿಕೊಂಡು ಭೂಮಿಯನ್ನು ಹಾಸ್ಪಿಟಲಲ್ಲಿ ಮುಗಿಸೋದಕ್ಕೇನಾದರೂ ಸ್ಕೆಚ್ ಹಾಕ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ